ರಾಜ್ಯದ ಬೊಕ್ಕಸಕ್ಕೆ ಅಥಣಿ ಪಾನ ಪ್ರಿಯರ ಕಿಕ್. ಪಾಪದ ಹಣದಲ್ಲಿ ಸರ್ಕಾರ ನಡೆಸುವಂತಾಗಬಾರದು. ಇದು ಅಥಣಿ ತಾಲೂಕಿನಲ್ಲಿನ ಹೆಂಡದ ಅಂಗಡಿಗಳ ಕರ್ಮಕಾಂಡ ಮಾತ್ರವಲ್ಲ, ಅಬಕಾರಿ ಇಲಾಖೆ ಕದೀಮರ ಕರಾಬು ಕಮಾಯಿ ಕಸುಬಿನ ಭಯಾನಕ ವೃತ್ತಾಂಶ. ಅಥಣಿಯಲ್ಲಿ ಸರಾಯಿ ಅಂಗಡಿಗಳು ಪಟ್ಟಿ ಅಂಗಡಿಗಳಾಗಿವೆ. ಜತೆಗೆ ಮನೆ ಬಾಗಿಲಿಗೆ ಡೆಲಿವರಿ ಮಾಡೋದು ಒಂದು ಬಾಕಿ ಉಳಿದಿದೆ. ಶುದ್ಧ ಮೆಡಿಕಲ್ ಸ್ಟೋರ್ನಂತಾಗಿರುವ ವೈನ್ ಸ್ಟೋರ್ಸ್, ಡಾಬಾ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ವಿಪರೀತ ಬೇಡಿಕೆ ಬಂದಿರುವುದು ನಿಜ. ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟರು ಬಾರ್ಗಳಲ್ಲಿ, ವೈನ್ ಸ್ಟೋರ್ಗಳಲ್ಲಿ ಮನುಷ್ಯನನ್ನ ಹಿಕ್ಕಿ ಹೆಕ್ಕಿ ತಿನ್ನುತ್ತಿದ್ದಾರೆ. ಚರಾಚರಗಳನ್ನು ಬಾಚಿ ನೆಕ್ಕುತ್ತಿರುವ ಅಬಕಾರಿ ಅಧಿಕಾರಿಗಳದ್ದೇ ಒಂದು ರೋಲ್ ಕಾಲ್ ಮಾಫಿಯಾ ಹದ್ದು ಮೀರಿ ಚಾಚಿಕೊಂಡಿದೆ. ಕಣ್ಣು ಬಿಟ್ಟು ಹುಡುಕಿದ್ರೆ ಹೆಜ್ಜೆ ಹೆಜ್ಜೆಗೂ ಅವ್ಯವಸ್ಥೆ ಮಡುಗಟ್ಟಿರುವ ವೈನ್ ಸ್ಟೋರ್ ಮತ್ತು ಬಾರ್ಗಳಿಂದ ಅತ್ಯಂತ ನಿಷ್ಠೆಯಿಂದ ವಸೂಲಿ ಮಾಡುತ್ತಿರುವ ಈ ಕಮಾಯಿ ಬಾಕರು ನೇರವಾಗಿ ನಕಲಿ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕಾಗಿದ್ದಾರೆ ಎಂಬ ಅನುಮಾನ ಜನರನ್ನ ಕಾಡುತ್ತಿದೆ. ಪಕ್ಕದ ತಾಲೂಕಿನಲ್ಲಿದ್ದ ಹೆಂಡದ ವ್ಯವಹಾರ ಎಂಎಸ್ ಆಯಿಲ್ ತೆರೆದುಕೊಳ್ಳುತ್ತಿದ್ದಂತೆ ಆಗಿನಿಂದಲೇ ಯಾವತ್ತೋ ಸತ್ತು ಹೋದ ಹೆಂಡದ ಲಾಭಿ ಕದೀಮ ಅಧಿಕಾರಿಗಳ ಬುಡದಿಂದಲೇ ಮತ್ತೆ ಚಿಗುರುಕೊಳ್ಳುತ್ತಿದೆ. ಅತ್ಯಂತ ಸೂಕ್ಷ್ಮ ಇಲಾಖೆಯಾಗಿರುವ ಅಬಕಾರಿ ಇಲಾಖೆಯಲ್ಲಿ ದಕ್ಷರನ್ನ ದುರ್ಬೀನು ಹಚ್ಚಿ ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಬಕಾರಿ ಇನ್ಸ್ಪೆಕ್ಟರ್ ಮತ್ತು ಗಾರ್ಡ್ಗಳ ಮಾತು ಆಚೆಗಿರಲಿ, ಸ್ವತಃ ಉನ್ನತ ಅಧಿಕಾರಿಗಳೇ ಕೊಕ್ಕು ಬಿಚ್ಚಿಕೊಂಡು ಉಣ್ಣಲು ಕೂತಿದ್ದಾರೆ. ಇನ್ನು ಜೀಪು, ಮೋಟಾರು ಸೈಕಲು ಏರಿಕೊಂಡು ಬೆದಬೆಂದ ನರಿಥರ ಶಿಕಾರಿ ಹುಡುಕಿ ಅಲೆಯುವ ಅಬಕಾರಿ ಅಧಿಕಾರಿಗಳ ತಾಂಡವ ನೃತ್ಯ ಯಾವ ಮನೆಯ ದೀಪವನ್ನಾದರೂ ಅನಾಮತ್ತು ಆರಿಸಬಲ್ಲಷ್ಟು ರುದ್ರ ರಮಣೀಯವಾಗಿದೆ. ನಿತ್ಯ ಫೀಲ್ಡ್ನಲ್ಲಿ ತೊಡಗುವ ಅಧಿಕಾರಿಗಳು ಮಾಡುವ ಈ ಹಸಿದ ನರಿಗಳ ಅಕ್ರಮ ಮದ್ಯ ಸರಬರಾಜು, ನಕಲಿ ಹೆಂಡ ವಿತರಣೆ, ಕಾನೂನು ಉಲ್ಲಂಘನೆ ಇತ್ಯಾದಿ ಅಧ್ವಾನಗಳನ್ನು ಸೃಷ್ಟಿಸುತ್ತಿದ್ದಾರೆ. ಕೆಟ್ಟ ಚಟಗಳಿಂದ ದೂರ ಇರಬೇಕಾದ ಯುವ ಪೀಳಿಗೆ ಇಂದು ದಾಸಾನುದಾಸರಾಗಿರುವುದು ಇಂದಿನ ವಿಪರ್ಯಾಸದ ಅನಾವರಣ. ಸಾಂಸ್ಕೃತಿಕ ಆಧ್ಯಾತ್ಮಿಕ ಚಟುವಟಿಕೆಗಳು ಇಂದು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿವೆ. ಶಿಕ್ಷಣ ವ್ಯವಸ್ಥೆಯ ಲೋಪ, ಮಾಧ್ಯಮಗಳ ದುಷ್ಪರಿಣಾಮ ಮತ್ತು ಸಾಮಾಜಿಕ ಜಾಲತಾಣಗಳ ದುರುಪಯೋಗ ಇವುಗಳು ಮೌಲ್ಯರಹಿತ ಜೀವನಕ್ಕೆ ಕಾರಣವಾಗಿವೆ. ನಮ್ಮ ಜನಪ್ರತಿನಿಧಿಗಳು ನೈತಿಕವಾಗಿ ಮಾನವೀಯ ಮೌಲ್ಯಗಳ ಅಸ್ತಿತ್ವವನ್ನು ಕಳೆದುಕೊಂಡಿದ್ದಾರೆ. ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಬೇಕಾದ ಜನಪ್ರಿಯ ಹಾಗೂ ಸೋವಿ ದರದ ಮದ್ಯದ ಬ್ರ್ಯಾಂಡ್ಗಳ ಖಾಸಗಿ ಸ್ಟೋರ್ ಮತ್ತು ಇಲಾಖೆ ಅಧಿಕಾರಿಗಳ ನಡುವೆ ನಡೆಯುವ ಅವ್ಯವಹಾರಗಳ ಕುರಿತು ಮುಂದಿನ ಎಪಿಸೋಡ್ನಲ್ಲಿ ವಿವರವಾಗಿ ನೋಡೋಣ.